ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದರಿಗೆ, ಮುದ್ದು ಮಕ್ಕಳಿಗೆ ಗೀತಾಗಡೆ ಕಥಾಮಾಲಕ್ಕೆ ಸ್ವಾಗತ, ಸುಸ್ವಾಗತ. ಕೃಷ್ಣನಿಗೆ ನಮ್ಮ ಹಾಗೆ ಶರೀರ ಇಲ್ಲ ಅಂತ ಹೇಳೋದು ತಿಳ್ಕೊಂಡ್ವಿ. ಇವತ್ತು ಭಗವಂತ ಯಾವ ಉದ್ದೇಶಕ್ಕೋಸ್ಕರ ಭೂಮಿ ಮೇಲೆ ಬಂದ, ಅವತಾರ ಮಾಡಿದ ಅಂತ ತಿಳ್ಕೊಳ್ಳೋಣ. ಹೇಳ್ಬೋದು ನಾವು ಸುಲಭವಾಗಿ. ಭೂಮಿ ತನ್ನ ಅಳಲನ್ನು ತೋಡ್ಕೊಂಡ್ಳು, ತುಂಬ ಕಷ್ಟ ಆಗ್ತದೆ, ದುಷ್ಟರು ಜನಿಸಿಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ಲು. ಭೂಮಿ ಭಾರವನ್ನು ಇಳಿಸಲಿಕ್ಕೆ ಅಂತ ಹೇಳ್ಬೋದು. ಆದರೆ ಭಗವಂತನಿಗೆ ವೈಕುಂಠದಲ್ಲೇ ಕೂತು ಎಲ್ಲರನ್ನು ಸಂಹಾರ ಮಾಡ್ಬೋದಿತ್ತಲ್ಲ ಅಲ್ವಾ? ಮತ್ತೆ ಇಲ್ಲಿ ಭೂಮಿ ಮೇಲೆ ಅವತಾರ ಮಾಡಬೇಕಿತ್ತ? ಅಲ್ಲೇ ವೈಕುಂಠದಲ್ಲೇ ಕೂತ್ಕೊಂಡು ಆ ದುಷ್ಟರೆಲ್ಲ ಸತ್ತು ಹೋಗಲಿ ಅಂತ ಸಂಕಲ್ಪ ಮಾಡಿಬಿಟ್ಟಿದ್ರೆ ಎಲ್ಲರೂ ಸತ್ತಿರೋದು, ಕಷ್ಟನೇ ಇರಲಿಲ್ಲ. ಅಷ್ಟು ಸಾಮರ್ಥ್ಯ ಇತ್ತು ಭಗವಂತನಿಗೆ. ಆದರೆ ಭಗವಂತ ಹಾಗೆ ಮಾಡಲಿಲ್ಲ. ಯಾಕಂತಂದರೆ ಅವನು ಒಂದು ಕೆಲಸ ಮಾಡಿದ ಅಂತಾದರೆ ಅದರ ಹಿಂದೆ ಅನೇಕ ಉದ್ದೇಶ ಇರ್ತದೆ. ಅವತಾರ ಮಾಡಲಿಕ್ಕೆ ಕಾರಣವೂ ಇರ್ತದೆ. ಒಂದು ಲೋಕೋದ್ಧಾರದ ವಿಷಯ ಇರ್ತದೆ, ನಮ್ಮೆಲ್ಲರ ಉದ್ಧಾರ ವಿಷಯ ಇರ್ತದೆ, ಇನ್ನೂ ಅನೇಕರ ಉದ್ಧಾರದ ವಿಷಯ ಇರ್ತದೆ, ಲೋಕ ಕಲ್ಯಾಣದ ವಿಷಯ ಇರ್ತದೆ. ಹಾಗಾಗಿ ಅವನು ಭೂಮಿ ಮೇಲೆ ಬರುವ ಹಾಗಾಯಿತು. ಅವನು ಸ್ವಾರ್ಥಿ ಅಲ್ಲ, ಕೇವಲ ಮನುಷ್ಯರಿಗೋಸ್ಕರ ಅವತಾರ ಮಾಡಿದ್ದು. ಅವನು ಸ್ವಾರ್ಥಿ ಆಗಿಬಿಟ್ಟಿದ್ರೆ ಅಲ್ಲೇ ಕೂತೆಲ್ಲ ಮುಗಿಸ್ಬೋದಿತ್ತು. ಆದರೆ ಅವನು ಸ್ವಾರ್ಥಿ ಅಲ್ಲ, ನಿಸ್ವಾರ್ಥಿ. ಕೇವಲ ನಮಗೋಸ್ಕರ ಅವತಾರ ಮಾಡಿದ್ದಾನೆ. ಭಗವಂತ ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ ಈ ಭೂಮಿ ಮೇಲೆ ಅವತಾರ ಮಾಡಿದ. ಹಾಗಾದರೆ ಯದುವಂಶದಲ್ಲಿಯೇ ಯಾಕೆ ಹುಟ್ಟಬೇಕಿತ್ತು ಕೃಷ್ಣನಿಗೆ ಅಂತ ನೋಡೋಣ. ಯದುವಂಶ ಶಾಪಗ್ರಸ್ತ ಕುಟುಂಬವಾಗಿತ್ತು, ಕಳಂಕಿತವಾಗಿತ್ತು. ಯಾಕಂತಂದರೆ ಯದುವಿನ ಅಪ್ಪ ಯಯಾತಿ. ಯಯಾತಿಗೆ ಮುಪ್ಪು ಬಂದುಬಿಡ್ತು. ಅವನಿಗಿನ್ನೂ ತನಗೆ ಯೌವನ ಇರಬೇಕಿತ್ತು, ಈ ಮುಪ್ಪು ಬಂದುಬಿಡ್ತಲ್ಲ ಅಂಥೇಳಿ ಅಂದ್ಕೊಂಡಿರುವಾಗ ಮಕ್ಕಳಾದಂತಹ 5 ಜನ ಮಕ್ಕಳಿದ್ರು ಅವನಿಗೆ. ಅವರಲ್ಲಿ ಯಾರಾದರೂ ಒಬ್ಬರು ಯಯಾತಿಯ ಮುಪ್ಪನ್ನು ತಗೊಂಡು ಅವರ ಯೌವನವನ್ನು ಕೊಟ್ಟರೆ ಮತ್ತೆ ಯಯಾತಿ ಯೌವನದಿಂದ ಕೂಡಿರ್ತಿದ್ದ. ಹಾಗೆಯೇ ಅವನು ಯದುವಿನಲ್ಲಿ ಕೇಳಿದ, ಮಗನೇ, ನಿನ್ನ ಯೌವನವನ್ನು ನನಗೆ ಕೊಡ್ತೀಯಾ? ನನ್ನ ಮುಪ್ಪನ್ನು ನೀನು ತಗೋ ಅಂತ ಹೇಳ್ತಾನೆ. ಯಾರು ಒಪ್ಪುತ್ತಾರೆ? ಈಗ ತಾನೇ ಯೌವನಕ್ಕೆ ಕಾಲಿಟ್ಟಿದ್ದಾನೆ ಯದು. ಅಪ್ಪ ಬಂದು ನಿನ್ನ ಯೌವನ ಕೊಡು ಅಂತ ಕೇಳಿಬಿಟ್ರೆ ಕೊಟ್ಬಿಡ್ತಾರಾ? ಯಾರಾದರೂ ಕೊಡ್ತಾರಾ? ಯಾರೂ ಕೊಡೋದಿಲ್ಲ. ಹಾಗೇ ಯದು ಕೂಡ ಇಲ್ಲಪ್ಪ, ನಾನು ಕೊಡೋದಿಲ್ಲ ಅಂತ ಹೇಳಿದ. ಆಗ ಯಯಾತಿಗೆ ಕೋಪ ಬಂದಾಯಿತು. ಶಾಪ ಕೊಟ್ಟುಬಿಟ್ಟ. ನಿನ್ನ ವಂಶ ರಾಜ್ಯವನ್ನು ಆಳದೇ ಇರಲಿ ಅಂಥೇಳಿ ಶಾಪ ಕೊಟ್ಟ. ಹಾಗಾಗಿ ಯದುವಂಶ ರಾಜ್ಯವನ್ನು ಆಳಲೇ ಇಲ್ಲ ಅಂತ. ಆ ಯದುವಂಶದ ಶಾಪವನ್ನು ಹೋಗಲಾಡಲಿಕ್ಕೋಸ್ಕರ, ಆ ಯದುವಂಶವನ್ನು ಪವಿತ್ರ ಮಾಡಲಿಕ್ಕೋಸ್ಕರ ಭಗವಂತ ಯದುವಂಶದಲ್ಲಿ ಅವತಾರ ಮಾಡಿದ್ದಂತೆ. ಅವನು ಆ ವಂಶದಲ್ಲಿ ಅವತಾರ ಮಾಡಿರೋದ್ರಿಂದ ಆ ವಂಶ ಉದ್ಧಾರವಾಗಿ ಹೋಯಿತು, ಪಾವನವಾಗಿ ಆಯಿತು. ಆ ವಂಶದಲ್ಲಿ ಜನಿಸಿದಂಥ ಎಲ್ಲರೂ
ದೇವರ ಹತ್ರನೇ ಹೋದರು ಅವರು. ಅವರಿಗೆ ವೈಕುಂಠ ಪ್ರಾಪ್ತಿ ಆಗೋಯ್ತಂತೆ. ಅಂತಹ ಕೃಷ್ಣ ಪರಮಾತ್ಮ ಆ ವಂಶದಲ್ಲೇ ಹುಟ್ಟಿ ಆ ವಂಶವನ್ನು ಉದ್ಧಾರ ಮಾಡಿದ. ಭಗವಂತ ಯದುವಂಶದಲ್ಲಿ ಹುಟ್ಟಿ ಅವರಿಗಿರುವಂತಹ ಕಳಂಕಿತವನ್ನು ತೆಗೆದ. ಭಗವಂತ ಅಲ್ಲಿ ಅವತಾರ ಮಾಡಿದ್ದಕ್ಕಾಗಿ ಯದುವಂಶವೇ ಪಾನವಾಗೋದ್ರ ಜೊತೆಗೆ ಅವರ ಕೀರ್ತಿ, ಆ ವಂಶದ ಕೀರ್ತಿ ಎಲ್ಲೆಡೆ ಹಬ್ಬಿ ಹೋಯಿತು. ಮತ್ತು ಆ ಯದುವಂಶದಲ್ಲಿ ಹುಟ್ಟಿದಂತಹ ಎಲ್ಲರೂ ಸಹ ಸದ್ಗತಿಯನ್ನು ಪಡೆದುಕೊಂಡ್ರಂತೆ. ಇನ್ನು ಭಗವಂತ ವಸುದೇವ ದೇವಕಿಯರಲ್ಲೇ ಯಾಕೆ ಜನಿಸಿದ? ಬೇರೆ ಯಾರಿಗಾರು ಜನಿಸಬಹುದಿತ್ತಲ್ವಾ? ಅದಕ್ಕೊಂದು ಕಾರಣ ಉಂಟು. ವಸುದೇವ ದೇವಕಿಯರು ಪೂರ್ವಜನ್ಮದಲ್ಲಿ ಸುತಪ ಮತ್ತು ಪ್ರಶ್ನೆ ಎಂಬ ದಂಪತಿ ಆಗಿದ್ದರು. ಅವರು ಭಗವಂತನಲ್ಲಿ ಉಗ್ರವಾದಂಥ ತಪಸ್ಸನ್ನು ಮಾಡಿದ್ರಂತೆ. ಏನಂತ? ಭಗವಂತ, ನೀನೇ ನಮ್ಮ ಮಗುವಾಗಿ ಜನಿಸಬೇಕು ಅಂಥೇಳಿ ಅನ್ನ, ನೀರು, ಆಹಾರಗಳನ್ನೆಲ್ಲ ತ್ಯಜಿಸಿ ತಪಸ್ಸನ್ನು ಮಾಡಿದ್ರಂತೆ. ಅವರ ತಪಸ್ಸಿಗೆ ಮೆಚ್ಚಿ ಭಗವಂತ ಪ್ರತ್ಯಕ್ಷನಾಗಿ, ಆಯಿತು, ನಿಮ್ಮ ಮಗುವಾಗಿ ಜನಿಸ್ತೇನೆ ನಾನು ಅಂಥೇಳಿ ವರವನ್ನು ಕೊಟ್ಟಿದ್ದಂತೆ ಭಗವಂತ. ಆ ವರವನ್ನು ಕೊಟ್ಟಿದ್ದಕ್ಕಾಗಿ ಅವರ ವರವನ್ನು ಈಡೇರಿಸಲಿಕ್ಕೋಸ್ಕರ ವಸುದೇವ ದೇವಕಿಯರಲ್ಲೇ ಮಗುವಾಗಿ ಶ್ರೀಕೃಷ್ಣ ಅಂದರೆ ಭಗವಂತ ಜನಿಸಿದ. ಹಾಗಾದರೆ ಯಶೋದೆಯಲ್ಲಿ ಯಾಕೆ ಮಗುವಾಗಿ ಹೋದ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.